ಇದ್ದಾರೆ ನಾನು ಇದು ಬಿ ಜೆ ಪಿಗರು ಈಗ ಡಿ ಕೆ ಶಿ ಅವ್ರಿಗೆ ಬೆನ್ನು ಹಚ್ಚಿದ್ದಾರೆ ಕಾರಣ ಇಷ್ಟ ಈ ಎಲ್ಲ ಮಾತಾಡೋದು ಈ ವಾದ ಪೊಲ್ಯೂಟೆಡ್ ಮಾಡಿ ಅಥವಾ ಹೊಲಸು ಮಾಡಿ ಕಾಂಗ್ರೆಸ್ಸಿಗೆ ಏನು ರೀತಿ ಕುರ್ಚಿಗೆ ಶಾಡಾಗಿದ್ದಾರೋ ಅಂತೇಳಿ ಅವ್ರ ಹೆಸರು ಕೆಡಿಸೋದ್ರೆ ಭಾಳಷ್ಟು ಆಗೋ ಸಾಧ್ಯತೆಗಳಿದಾವೆ ಈ ದಿಶೆಯಲ್ಲಿ ಡಿ ಕೆ ಶಿ ಅವರು ಸ್ವತಃ ವಿಚಾರ ಮಾಡಬೇಕು ಜೊತೆಗೆ ಸಿದ್ದರಾಮಯ್ಯನವರು ಇವ್ರನ್ನ ವಿಶ್ವಾಸ ತೆಗೆದುಕೊಂಡು ಮುಂದೆ ಹೋಗೋದು ಕೆಲಸ ಮಾಡಬೇಕು ಯಾಕಂದ್ರೆ ಎಲ್ಲಾದ್ರೆ ಕಾಂಗ್ರೆಸ್ ಹಾಳ ಹಿಡಿಯೋದು ಗ್ಯಾರಂಟಿನ ಈ ಕಾರಣದಾಗ ಆ ಪ್ಲ್ಯಾನ್ ನಡೆಸಿದ್ರೆ ಶಾ ಅವರು ಅವ್ರೊಂದು ಸ್ವಭಾವದ ಕುಡಿಲಿಕ್ಕೆ ನಮ್ಗೆ ಬರಲಿಲ್ಲ ಅಂದ್ರೆ ಉಳಿಸಿಬಿಡೋದಪ್ಪ ಅದನ್ನು ಒಂದು ಗಾದಿ ಮಾತು ಸಹಜವಾಗಿ ಆ ರೀತಿ ಅವರೇನು ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅದರಲ್ಲಿ ಯಶಸ್ವಿ ಆಗ್ತಾರೋ ಇಲ್ವೋ ಅದು ಡಿಪೆಂಡ್ ಅಪಾನ್ ಡಿ ಕೆ ಶಿ ಅವ್ರ ಮೇಲೆ ಜೊತೆಗೆ ಅವ್ರಿಂದ ಹೋಗುವಂಥವ್ರ ಮೇಲೆ ಅವರಿಂದ ಹೋಗುವಂಥವ್ರು ಮಾತ್ರ ಈಗಿನ ಮಟ್ಟಿಗೆ ಇಬ್ಬರು ಮೂರು ಎಷ್ಟು ಮಂದಿ ಗೊತ್ತಿಲ್ಲ ಬಟ್ ಜಯ ಮಾತ್ರ ಒಬ್ಬರಿಂದ ಬಂದಿಲ್ಲ ಇದು ನೆನಪಿಡಬೇಕು ಈಗ ಹೊಗಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮದು ಎಲ್ಲ ಅಂತೇಳಿ ಎಸ್ ಆರ್ ಸುರೇಶ್ ಗೌಡ ಅವರು ಆದರೆ ಒಬ್ಬರಿಂದ ಜಯ ಸಿಕ್ಕಿಲ್ಲ ಹೌದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಗೌರವ ತೊಗೊಂಡಿದ್ದಾರೆ ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡಾರ ನೀರಾವರಿ ಮಿನಿಸ್ಟ್ರು ಆಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇನ್ನೇನು ಬೇಕು ರೀ ಮತ್ತು ಬೆಂಗಳೂರು ಇವರಿಗೆ ಕೊಟ್ಬಿಟ್ಟಿದ್ದಾರೆ ಇನ್ನೇನು ಬೇಕಾಗಿದೆ ಇನ್ನು ಬರೀ ಮುಖ್ಯಮಂತ್ರಿಗಳ ಹೆಸರಿನ ಸ್ಥಾನ ಅದು ಸಿಗ್ತದೆ ಮುಂದೆ 2022 ಅಲ್ವಾ ನೋಡಿ ವಿಚಾರ ಮಾಡಿ ಏನು ಮಾಡ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲೇ ನಡೆದಂತವಳ ಅದು ನಿಮ್ಮ ಜೊತೆಗೆ ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ನಿಮ್ಗೆ ಲೈಕ್ ಆಗ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ನಿಲ್ಲಿಸ್ಬೇಡ್ರಿ H60 ನ್ಯೂಸ್ ಅರ್ಥ ದೇಶದ ನಮ್ಮ ಸತ್ತರ ಕೈ ಕನ್ನಡ ವಂದನೆಗಳು.